ಮದು ಆಯ್ತಲ್ಲ ಮದು ಕಾಲು ಸಿಕ್ಕಾಪಟ್ಟೆ ಸುಟ್ಟಾವೆ ಹಿಂಗನ್ರ ಹೆಂಗೆ ಹಿಂಗೆ ಜೋಶಿಂದನೇ ಶಿವಗಂಗೆಗೆ ಬಂದು ಬೆಟ್ಟ ಹತ್ತೋಣ ಅಂತ. ಆದರೆ ಬರುವಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ, ತುಂಬ ಬಿಸಿಲು. ಬೆಟ್ಟ ನೋಡಿದ ಸ್ನೇಹಿತರು ಈ ಬಿಸಿಲಲ್ಲಿ ಈ ಬೆಟ್ಟ ಹತ್ತಕ್ಕಾಗಲ್ಲಪ್ಪ ಅಂತ ಹೇಳಿ ಅಲ್ಲೇ ಕೈ ಮುಗಿದು ನೆಕ್ಸ್ಟು ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಪಡೆಯೋಣ ಅಂತ ಹೇಳಿ ಅಲ್ಲಿಂದ ಮಹಾಲಕ್ಷ್ಮಿ ದರ್ಶನ ಪಡೆಯೋಕ್ಕೆ ಹೊರಟು. ಮುಂದೆ ಏನೆಲ್ಲ ಆಯಿತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡ್ತೀರಾ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ 100 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಸುಮಾರು 150-200 ವರ್ಷಗಳ ಹಿಂದೆ ಅರಸು ಮನೆತನದ ಅಬ್ಬಯ್ಯರಾಜಿ ಅರಸು ಅವರಿಗೆ ಲಕ್ಷ್ಮೀ ರೂಪದಲ್ಲಿ ಬರುವನೆಂದು ತಿಳಿಸಿ ಕೆರೆಯಿಂದ ತಾನಾಗಿ ಬಂದಿರುವ ಶಿಲೆಯು ಆಕಾರದಲ್ಲಿ ಶಂಖಚಕ್ರ ಪದ್ಮಕಮಲ ಹಸ್ತನಾಮಗಳನ್ನು ಹೊಂದಿದ್ದ ಶ್ರೀ ಮಹಾಲಕ್ಷ್ಮೀ ದೇವಿ ಎಂದು ಕರೆಯಲ್ಪಟ್ಟಿದೆ. ಒಡವೆ ಕದಿಯಲು ಬಂದ ಕಳ್ಳರಿಗೆ ಕಣ್ಣುಗಳು ಹೋಗುವಂತೆ ಶಾಪವಿತ್ತಂತೆ. ಶಾಪ ವಿಮೋಚನೆಗಾಗಿ ಎಳನೀರಿನಲ್ಲಿ ಮಣ್ಣನ್ನು ಕಲಸಿ ಗುಡಿ ಕಟ್ಟಲು ಆಜ್ಞಾಪಿಸಿದಳು ಎಂದು ಸ್ಥಳ ಪುರಾಣವಿದೆ. ಅನಂತರ ಶ್ರೀಮತಿ ಕಮಲಮ್ಮನವರು ಈ ಊರಿನ ಸೊಸೆಯಾಗಿದ್ದು ಇವರಿಗೆ ಮಹಾಲಕ್ಷ್ಮಿ ಆಶೀರ್ವದಿಸಿ ಪೂಜಿಸಲು ಆಜ್ಞಾಪಿಸಿದಾಗ ಅವರು ಮನೆಗೆ ಭಿಕ್ಷೆ ಬೇಡಿ ತಂದಂತಹ ಧಾನ್ಯಗಳಲ್ಲಿ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ಬಂದಂತಹ ಭಕ್ತರಿಗೂ ಅರ್ಪಿಸಿ ತಾನು ತಿಂದು ಜೀವನ ನಡೆಸುತ್ತಿದ್ದರು. 1988ರಲ್ಲಿ ಶ್ರೀಮತಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಲಾಯಿತು. ಸದರಿ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ಮತ್ತೆ ಅಕ್ಕಪಕ್ಕದಲ್ಲಿ ಶಂಕರಾಚಾರ್ಯರು, ಶಾರದಾಂಬೆ ಹಾಗೂ ದತ್ತಾತ್ರೇಯ ಮೂರ್ತಿಗಳನ್ನು ಸ್ಥಾಪಿಸಲಾಗಿತ್ತು. ಇದು ಈ ದೇವಾಲಯದ ನೆಲೆ. ಈಗ ಬಂದಲ್ಲ ಯಾವ ಅಂಗ್ರ ತಗೊಂಡ ಈಗ ಎಷ್ಟಿದಾರ ಈಗ ದೇವಸ್ಥಾನ ಎಲ್ಲ ನೋಡಿ ದರ್ಶನ ಮುಗಿಸ್ಕೊಂಡು ಬಂದಾದ್ಮೇಲೆ ನಮ್ಮ ಸ್ನೇಹಿತರ ಹೇಳ್ತಾ ಇಲ್ಲೊಂದು ಡ್ಯಾಮ್ ಇದೆ ಅಂತ. ಅವರ ಹೋಮ್ ಮಿನಿಸ್ಟರ್ ಹೇಳಿದ್ರಂತೆ ಇಲ್ಲೊಂದು ಡ್ಯಾಮ್ ಇದೆ, ಗೊರವನಹಳ್ಳಿಗೆ ಹೋದ್ರೆ ನೋಡ್ಕೊ ಬನ್ನಿ ಅಂತ. ಹಾಗಂತ ಹೋಮ್ ಮಿನಿಸ್ಟರ್ ಹೇಳಿದ್ಮೇಲೆ ಮಿಸ್ ಮಾಡೋಕ್ಕಾಗಲ್ವಲ್ಲ, ಹಾಗಂತ ಡ್ಯಾಮ್ ನೋಡೋಕ್ಕೆ ಅಂತ ಹೊರಟು. ಸಂಜೆನೆ ಬಾ. ಸರಿ, ಓಕೆ ಅಣ್ಣ. ಓಕೆ, ಮಾತು ಲೆಕ್ಕಕ್ಕಿಲ್ಲ. ಡ್ಯಾಮ್ಗೆ ಹೋಗಿದ್ದೀವಿ ಅನ್ನೋದೊಂದು ಪ್ರೂಫ್ ಇರಲಿ. ಹೆಂಗ ನೀರು ಐತೆ ಮಗ, ಪರವಾಗಿಲ್ಲ. ಡ್ಯಾಮಲ್ಲಿ ಜೋರಾಗಿ ಐತೆ. ಅವಾಗ ಎಲ್ಲ ಬರೋದು ಜಾಗನೇ ಬಿಟ್ಟಿರಲಿಲ್ಲ. ಎಲ್ಲಿ ಹೋಗ್ಬೋದು? ಅಲ್ಲಿ ಗಂಟೆ ಹೋಗ್ಬೋದು ಅನಿಸುತ್ತೆ. ಇಲ್ಲೇ ಗೇಟ್ ಹಾಕಿರ್ಬೋದು. ಆದ್ರೂ ನೀರು ಆಯ್ತಲ್ಲ, ಅಲ್ಲಿ ಹೋಗ್ಬಿಡುವ. ಆದ್ರೂ ನೀರು ಜೋರಾಗಿ ಐತೆ. ಇಲ್ಲೂ ಒಂದು ಡ್ಯಾಮ್ ಐತೆ ಅಂತ ಗೊತ್ತಿರಲ್ಲ ನಮ್ಮದು. ಗೊತ್ತಿಲ್ಲ. ಒಂದಿದ್ದಿದೆ ಫಸ್ಟು, ಏನು ಗೊತ್ತಾಗ್ತದೆ ನಿಂಗೆ? ಅಲ್ಲ, ಕೇಳಿರ್ಲ ಇಲ್ವಲ್ಲ. ಡ್ಯಾಮ್ ಇದೆ ಅಂತಾನೆ ಕೇಳಿಲ್ಲ. ಗೊರವನಹಳ್ಳಿ ಡ್ಯಾಮು ಅನ್ನೋ ಹೆಸರೇ ಕೇಳಿರ್ಲಿಲ್ಲ. ಕ್ಲೋಸ್ ಮಾಡ್ರ ಸರಿ ಕಣ್ ಬಾ. ಯಾರ್ಯಾರು ಬರ್ತಾರೋ ಹೋಯ್ತಾರೋ. ಇಲ್ಲಿ ಜಾಸ್ತಿ ಹೊತ್ತು ಕಾಂಟ್ಯಾಕ್ಟ್ ಕಡಿಮೆ ಮಾಡ್ತಾ ಸಾಮರ್ಥ್ಯ ದೊಡ್ಡದೇ ಮಗ ಇದು. ಕಾಲುವೆ ಸಾಮರ್ಥ್ಯ 764 ಮೀಟ್ರು. ಕಾಲು ಪದ ಹೇಳ್ತಾ ಇರ್ತವೆ ಹಿಂಗೆ. ಡ್ಯಾಮ್ ನೋಡೋಕ್ಕೆಲ್ಲ ಇಷ್ಟೊತ್ತಲ್ಲಿ ಬರ್ಬಾರ್ದು ಮಗ. ಬೆಳಗ್ಗೆ 9 ಬರಬೇಕು, ಇಲ್ಲ ಸಂಜೆ ಟೈಮಲ್ಲಿ ಬರಬೇಕು.
ಒಳ್ಳೆಗಳ ಹತ್ರ ಡ್ಯಾಮ್ಗಳ ಹತ್ರ ಇಷ್ಟದಲ್ಲಿ ಯಾಕೆ ಸ್ವಿಮ್ ಮಾಡಕ್ಕೆ ಓಹೋ ಸಿಮ್ ಮಾಡೋಕ್ಕೆ ನಿಷೇಧಿತ ಪ್ರದೇಶ ಅಂತ ನೋಡಿದ್ವಿ ಆದ್ರೂ ಬಂದಿದ್ದೀರಿ ಕಬ್ನಲ್ಲಿ ಕೆಲಸ ಮಾಡ್ತಾ ಬಟ್ಟೆ ಹೋಗಿ ನಾನು ಸ್ನಾನ ಮಾಡೋದು ಜಾಮೂನ್ ಅಂತ ದೊಡ್ಡದಾಗಿ ಆಯ್ತು ಮಗ ಮಾತ್ರ ಇದೊಂದು ಗೇಟ್ ಅದೇ ಇನ್ನೆಷ್ಟು ನಾನು ಯೋಗ ಬರ್ತೀನಿ ನಡಿಯಪ್ಪ ಬಿಸ್ಲಲ್ಲಿ ಮದು ಆಯ್ತಲ್ಲ ಮದು ಕಾಲು ಸಿಕ್ಕಾಪಟ್ಟೆ ಸುಡ್ತಾವೆ ಹಿಂಗನ್ರ ಹೆಂಗೆ ಹಿಂಗೆ ಇಲ್ಲೋಡಲ್ಲಿ ಈ ಜಾಗ ಕರ್ಕೊಂಡು ಮದು ಡ್ಯಾಮ್ ಓಪನ್ ಇಲ್ಲೇ ಡ್ಯಾಮ್ ಓಪನ್ ಯೋಗನ್ ಭಕ್ತಾದಿಗಳು ಯಾರು ಡ್ಯಾಮ್ ಓಪನ್ ಮಾಡಿದ್ರೆ ಇಲ್ಲೇ ನೀರು ಬರೋದಿಲ್ಲ ನೋಡಿ ಈ ಕಡೆ ತೆಗೆದ್ರೆ ಇಲ್ಲಿ ತಣ್ಣಗದೆ ತಣ್ಣಗೈತೆ ನೋಡಿ ಈ ಕಡೆ ತೆರೆದ್ರೆ ಈ ಕಡೆ ನೀರು ಬರುತ್ತಪ್ಪ ಫ್ರೆಂಡ್ಸ್ ನಾವು ಇವತ್ತು ಗೌರಳ್ಳಿ ಡ್ಯಾಮ್ ಬಂದಿದ್ದೀವಿ ಮುಂದೆ ತಂದು ಚೇತನ್ ಚೆನ್ನಾಗಿ ಹೇಳ್ತಾನೆ ನೋಡಿ ಫ್ರೆಂಡ್ ಇಲ್ಲಿ ತೆಗೆದು ಇಲ್ಲಿ ಬರುತ್ತೆ ಅಂತ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ತೆಗೆದ್ರೆ ಈ ಗೇಟ್ ಕಾಣದೆ ಅದು ಕ್ಲಿಯರ್ ಆಗಿ ಹೇಳಿ ಗೇಟ್ ತೆಗೆದ್ರೆ ಇಲ್ಲಿ ಈ ಕಡೆ ಬರುತ್ತೆ ನೀರು ಅದು ಟೋಲ್ ಮಾಡಕ್ ಕೊಡ್ತಾರೆ ನೀನು ರಿಸೀವ್ ಮಾಡಕ್ ಯಾರು ಇಲ್ಲ ರೆಸ್ಪೆಕ್ಟ್ ಇಲ್ಲ ರೆಸ್ಪೆಕ್ಟ್ ಮಧು ಅಂತಾರ ಈಗ ಏನಾಗವನ್ ಗೊತ್ತಾ ಗೈಡ್ ಆಗ್ಬಿಟ್ಟು ಅವನಿಗೆ ಮಧು ಇಲ್ಲಿ ಮುಂದೆ ಹೋಯ್ತವನೆ ನಂಜುಂಡೆ ಮಧು ಗೈಡ್ ಈಗ ಆರಂಭಿಗೆ ಎಲ್ಲ ತೋರಿಸ್ಕೊಂಡು ಹಾಳಾಯ್ತು ಮಗ ಇದು ಹಾ ಐತೆ ನೀರು ಇಲ್ಲೇ ಹೋಗುತ್ತಲ್ವಾ ಸ್ಪೋರ್ಟ್ಸ್ ಆಯ್ತು ಆದ್ರೂ ನೀರಿನ ಮಟ್ಟ ಜಾಸ್ತಿ ಆಯ್ತಲ್ಲ ಅದು ಗ್ರೇಟ್ ನೀನು ಕಂಡಿಡಿತಾ ಇದೀನಿ ಏನ್ ಕಂಡು ಹಿಡಿತಾ ಇದ್ವಿ ಏನು ಕಂಡಿಡಿತೇನೆ ಏನದು ಅಂತ ಏನದು ಅದು ಏನೋ ಐತೆ ಮಗ ಅಲ್ಲಿ ಅದೇನದು ಮಗ ಆಮೇನೋ ಹಾವು ಏನದು ಅಲ್ಲೇ ಕೆಳಗಡೆ ಹೋಯ್ತೀವಲ್ಲ ಮಗ ಅಲ್ಲಿ ಇಳಿಬೋದ ಅಲ್ಲಿ ಮಗ ಅಲ್ಲಿಂದ ಹೋಗ್ಬೋದು ಹಂಗೆ ಮಗ ಏನೋ ಆಯ್ತು ಮಗ ಅಲ್ಲಿ ಎಲ್ಲೋ ನೋಡಲ್ಲಿ ಒಂದು ಆಯಲ್ ಥರ ಏನೋ ರವಿ ಅದು ಅದಕ್ಕೆ ಹೆಂಗೆ ಕಾಣಿಸಿದಂಗೆ ಆಯಲ್ಲು ಮುಟ್ಬೇಡ್ರು ಅಲ್ಲಿಲ್ಲೋ ಜಾಗ ಚೆನ್ನಾಗಿಲ್ಲ ವಾ ಎಲ್ಲ ಮುಟ್ಟಿಲ್ಲ ಇಲ್ಲಿ ಬಣ್ಣ ಅದು ತುಂಬಿನೇ ಬರಬೇಕು ಗೇಟ್ ಗಿಟ್ ಏನಿಲ್ಲಪ್ಪ ಇದಕ್ಕೆ ಗೇಟ್ ಸಪರೇಟ್ ಇದೆ ಹಾ ಗೇಟ್ ಆ ಕಡೆ ಆ ಕಡೆ ಬೇರೆ ಗೇಟ್ ಇದೆ ಇದು ಕೋಡಿಗೆ ಕೋಡಿ ಇದು ಕೆರೆ ತುಂಬಿ ಕೋಡಿ ಹೋದ್ರೆ. ಆಗಿದ್ದು ಇಲ್ಲಿ ಹೋಗ್ತಾ ಇರುತ್ತೆ ಏನ್ ರವಿಗೆ ಗೊತ್ತಿವೆಲ್ಲ ಕೆರೆವೆಲ್ಲ ರವಿ ಸಿಕ್ಕಾಪಟ್ಟೆ ಗೊತ್ತ ಅವನಿಗೆ ನಮ್ಮ ಕೆರೆಗೂ ಐತೆ ಕಣಪ್ಪ ಹೆಂಗೋ